ನಮಸ್ಕಾರ. ಕಡೆಗೂ ಹಾವೇರಿ ಜಿಲ್ಲೆಗೆ ಒಲಿತು ಸಚಿವ ಸ್ಥಾನ. ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಚಿವ ಸ್ಥಾನ ಹಾವೇರಿಗೆ ಸಿಕ್ಕಿರಲಿಲ್ಲ. ಇದು ಎಲ್ಲ ಒಂದು ರೀತಿಯ ಜಿಲ್ಲೆಯ ಜನರಿಗೆ ಒಂದು ಬೇಸರದ ಸಂಗತಿ ಆಗಿತ್ತು. ಯಾಕೆ ಅಂತಂದ್ರೆ, ಯಾವಾಗ ಬೈ ಎಲೆಕ್ಷನ್ ನಡೀತು, ಆ ಬೈ ಎಲೆಕ್ಷನ್ ನಡೆದ ಬಳಿಕ ಸಂಪೂರ್ಣವಾಗಿ ಹಾವೇರಿ ಜಿಲ್ಲೆ ಕಾಂಗ್ರೆಸ್ ಮಯ ಆಗಿತ್ತು. ಅಂದ್ರೆ ಹಾವೇರಿಯಲ್ಲಿರ್ತಕ್ಕಂತಹ 6 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರೇ ಈಗ ಕಾಂಗ್ರೆಸ್ನ MLA ಇರುವಂಥದ್ದು. ಇಷ್ಟಿದ್ರೂ ಕೂಡ ಕಳೆದ ಬಾರಿ ಒಬ್ಬರಿಗೂ ಕೂಡ ಇಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಆ ಒಂದು ಬೇಜಾರು ಕೂಡ ಇತ್ತು. ಇವತ್ತು ಸ್ಪಷ್ಟಪಡಿಸಿದರೆ, ಇವತ್ತೇನು ಪ್ರಮಾಣ ವಚನ ಆಗುತ್ತೋ ಆ ಹಿನ್ನೆಲೆಯಲ್ಲಿ ಇವತ್ತು ಅವಸರವಾಗಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ರುದ್ರಪ್ಪ ಲಮಾಣಿ ಅವರು ನನಗೆ CM ಕಚೇರಿಯಿಂದ ಕರೆ ಬಂದಿತ್ತು, ನಾನು ಈಗ ಖುಷಿಯಲ್ಲಿದ್ದೀನಿ. ಯಾಕಂತಂದ್ರೆ CM ಕಚೇರಿಯಿಂದ ಕರೆ ಬಂದು ನೀವು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದ್ರು. ನಂತರ ನಿಮಗೆ 4 ಗಂಟೆಗೆ ಪ್ರಮಾಣ ವಚನ ಇರುತ್ತೆ ಅಂತ ಹೇಳಿದಾಗ ಯಾರಿಗೆ ಆಗಲಿ ಎಷ್ಟು ಖುಷಿ ಆಗುತ್ತೆ ಹೇಳಿ. ಅದರಲ್ಲೂ ಜಿಲ್ಲೆಯ ಜನರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿರುವಂಥದ್ದು. ಆ ಖುಷಿಗೆ ಮನೆ ಹತ್ರ ಆಗಿರ್ಬೋದು, ನಗರದ ಪ್ರಮುಖ ಸ್ಥಳಗಳಲ್ಲಿ, ವಾಲ್ಮೀಕಿ ವೃತ್ತ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪಟಾಕಿಯನ್ನು ಸಿಡಿಸೋ ಮೂಲಕ, ಸಿಹಿಯನ್ನು ಹಂಚೋ ಮೂಲಕ ಸಂಭ್ರಮವನ್ನು ಪಡ್ತಿದ್ದಾರೆ. ಏನೋ ಏನಂತಂದ್ರೆ, ಒಂದು ರೀತಿಯಲ್ಲಿ ಇದು ಈ ವಿಷಯ ಕೇಳಿದ ತಕ್ಷಣ ಮನೆಯಲ್ಲೂ ಕೂಡ ಸಂಭ್ರಮ ಇತ್ತು. ಅದ್ರ ಜೊತೆಗೆ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ರುದ್ರಪ್ಪ ಲಮಾಣಿ ಅವರು ಕೂಡ ಹೈಕಮಾಂಡ್ಗೆ ಆಗಿರ್ಬೋದು, ಜೊತೆಗೆ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿದ್ರು, ಸಂಭ್ರಮಿಸಿದ್ರು, ಖುಷಿ ಪಟ್ಟರು. ಇವತ್ತು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾರೆ. ನಮಗೆ ಜಿಲ್ಲೆಯ ಜನರಿಗೆ ಒಂದು ರೀತಿಯ ಖುಷಿಯ ವಿಷಯ. ಯಾಕಂತಂದ್ರೆ ಕಳೆದ ಬಾರಿ ಬೇರೆ ಜಿಲ್ಲೆಯ ಸಚಿವರನ್ನ ಇಲ್ಲಿ ಹಾವೇರಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರು. ಕೆಲಸಗಳು ಅಭಿವೃದ್ಧಿ ಅದು ಬಿಟ್ಬಿಡೋಣ, ಆದರೆ ನಮ್ಮ ಜಿಲ್ಲೆಯವರೇ ಆದಾಗ ನಮಗೊಂದು ಖುಷಿ ಇರುತ್ತೆ, ಅಭಿವೃದ್ಧಿಗಳು ಹೆಚ್ಚಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಕಳೆದ ಬಾರಿ ಹುಸಿಯಾಗಿತ್ತು, ಆದರೆ ಈ ಬಾರಿ ಹುಸಿ ಆಗಲಿಲ್ಲ, ರಿಸಲ್ಟ್ ಕೊಡ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ 4 ಜನ ಅಂದ್ರೆ ರುದ್ರಪ್ಪ ಲಮಾಣಿ ಅವರು, ಜೊತೆಗೆ ಬ್ಯಾಡಗಿ ಕ್ಷೇತ್ರದ ಶಾಸಕರು ಬಸವರಾಜ ಶಿವಣ್ಣನವರು ಹಿರಿಯರು, ಆಮೇಲೆ ಶ್ರೀನಿವಾಸ್ ಮಾನೆ ಅವರ ಹಾನಗಲ್ಲಿನ ಶಾಸಕರು, ಜೊತೆಗೆ ಸಲೀಂ ಅಹಮದ್ ಅವರು, ಈ 4 ಜನರ ಹೆಸರು ಕೇಳಿ ಬರ್ತಾ ಇತ್ತು. 4 ಜನರ ಹೆಸರುಗಳ ಪೈಕಿ ಬಂಜಾರ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂತಹ ರುದ್ರಪ್ಪ ಲಮಾಣಿ ಅವರಿಗೆ ಈಗ ಈ ಒಂದು ಸಚಿವ ಸ್ಥಾನ ದೊರಕಿರುವಂತದ್ದು ತುಂಬಾನೇ ಖುಷಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ರುದ್ರಪ್ಪ ಲಮಾಣಿ ಅವರು ಮಾತಾಡ್ತಾ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಏನಂದ್ರೆ, ನಾವು ನಮ್ಮ ಜಿಲ್ಲೆಯಿಂದ 3-4 ಜನ ಏನು ಆಕಾಂಕ್ಷಿಗಳಿದ್ದೀವಿ ಸಚಿವ ಸ್ಥಾನಕ್ಕೆ, ಆ ಪೈಕಿ ನನಗೆ ಈ ಸಚಿವ ಸ್ಥಾನ ದೊರಕಿದೆ, ಖುಷಿ ಇದೆ. ನಾನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದು ಕೂಡ ಜಿಲ್ಲೆಯ ಜನರಿಗೆ ತುಂಬಾನೇ ಖುಷಿ ಕೊಡುವತಕ್ಕಂತಹ ವಿಷಯ. ಯಾಕಂದ್ರೆ ತುಂಬಾ ದಿನಗಳಿಂದ ಯಾವಾಗ ಈ ಸಂಪುಟ ಸ್ಥಾನ ಅಥವಾ DK ಶಿವಕುಮಾರ್ ಸಂಪುಟ ಸ್ಥಾನದಲ್ಲಿ ಯಾರ್ಯಾರು ಸಿಗುತ್ತೆ ಸ್ಥಾನಗಳು ಅಂತ ನೋಡ್ತಾ ಹೋದಾಗ ಒಂದಷ್ಟು ಹೆಸರುಗಳು ಏನು ಕೇಳಿ ಬರ್ತಾ ಇದ್ವು, ಒಂದಷ್ಟು ಗೊಂದಲನೂ ಆಗಿತ್ತು ಜಿಲ್ಲೆಯಲ್ಲಿ, ಇಲ್ಲ ಅಂತಲ್ಲ. ಅವ್ರು ಹಾಗೆ ಇವ್ರು ಹೀಗೆ ಅನ್ನೋ ಒಂದಷ್ಟು ಹೇಳಿಕೆ ಬಂದಿದ್ವು. ಇಲ್ಲಿರ್ತಕ್ಕಂಥದ್ದು 6 ಜನ ಶಾಸಕರು ಕಾಂಗ್ರೆಸ್ನವರು ಅಂದಮೇಲೆ ಒಂದು ಗೊಂದಲ ಆಗಿತ್ತು. ಆದರೆ ಈಗೆಲ್ಲದಕ್ಕೂ ತೆರೆ ಎಳೆದು ಹೈಕಮಾಂಡ್ ಆಗಿರ್ಬೋದು, ಕಾಂಗ್ರೆಸ್ನ ಹೈಕಮಾಂಡು, ಜೊತೆಗೆ ಈಗ ಒಂದು ರುದ್ರಪ್ಪ ಲಮಾಣಿ ಅವರಿಗೆ ಕರೆ ಮಾಡಿ ಈ ಒಂದು ವಿಷಯನ ಹೇಳಿದಾಗ ಆ ಕರೆಯನ್ನ ಜಿಲ್ಲೆಯ ಜನರ ಜೊತೆಗೆ ರುದ್ರಪ್ಪ ಲಮಾಣಿ ಅವರು ಹಂಚಿಕೊಂಡಿರುವಂಥದ್ದು. ಇದರ ಜೊತೆಗೆ ಇವತ್ತೇನು ಪ್ರಮಾಣ ವಚನ ಇದೆಯೋ ಅದಕ್ಕೆ ನಮ್ಮ ಶ್ರೀ ಕರ್ನಾಟಕದ ವತಿಯಿಂದ, ಹಾವೇರಿ ಜಿಲ್ಲೆ ವತಿಯಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು